ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಮತ್ತೆ ನಿಮ್ಮೆಲ್ಲರನ್ನ ಮೀಟ್ ಮಾಡೋದ್ರಲ್ಲಿ. ಆ್ಯಂಡ್ ಈ ಲಾಂಗ್ ಬ್ರೇಕ್ ತೊಗೊಂಡೆ ನಾನು, ಒಂದು 3 ಮಂತ್ ಹತ್ತತ್ರನೇ ಬ್ರೇಕ್ ಆಗೋಯಿತು. ಈ ಲಾಂಗ್ ಬ್ರೇಕ್ನ ಯಾಕೆ ತೊಗೊಂಡೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಕೊನೆ ತನಕ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಈ 3 ಮಂತಲ್ಲಿ ಏನೇನು ಆಯಿತು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ಸಣ್ಣ ಸಣ್ಣ ಕ್ಲಿಪ್ನಲ್ಲಿ ಆ್ಯಡ್ ಮಾಡಿದ್ದೀನಿ. ನನಗೆ ಇದನ್ನು ಕಂಟಿನ್ಯೂಸ್ ಆಗಿ ವ್ಲಾಗ್ ಆಗಿ ತೆಗಿಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಸ್ವಲ್ಪ ಹರಿಬರಿಯಾಗಿತ್ತು, ಹೆಕ್ಟಿಕ್ ಆಗಿತ್ತು ವರ್ಕ್. ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ನ ಮಾತ್ರ ತೆಗೆದಿದ್ದೆ. ಅದನ್ನು ಆ್ಯಡ್ ಮಾಡಿ ನನ್ನ ಕೈಲಾದಷ್ಟು ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬನ್ನಿ ಈ 3 ಮಂತಲ್ಲಿ ಏನೇನಾಯಿತು ಅನ್ನೋದನ್ನು ನೋಡೋಣ. ಆ್ಯಂಡ್ ಇನ್ನು ಮುಂದೆ ಬರುವಂಥ ವೀಡಿಯೋಸ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿಯೂ ಇರುತ್ತೆ. ಆ್ಯಂಡ್ ನಿಮಗೆ ಹೆಲ್ಪ್ಫುಲ್ ಆಗಿರುವಂಥ ಕಂಟೆಂಟ್ಗಳನ್ನ ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ, ತಡ ಮಾಡೋದು ಬೇಡ. ಕೊನೆ ತನಕ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ನೀವು ಇದೇ ಮೊದಲು ನಮ್ಮ ಚಾನಲಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಹಾಗೂ ಪ್ಯಾನ್ ಕೇಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ಶಾವಿಗೆನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹುರಿದು ಪಕ್ಕಕ್ಕೆ ಇಟ್ಕೊಂಡು ಅದೇ ಬಾಣಲೆಯಲ್ಲೇ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ಕೂಡ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಹರಿಬರಿಯಾಗಿತ್ತು ವರ್ಕ್ ಎಲ್ಲನೂ. ಸ್ಪೀಡಾಗಿ ಮಾಡಿಕೊಂಡು ಮಕ್ಕಳಿಗೆಲ್ಲ ತಿನ್ನಿಸಿ ಪ್ಯಾನ್ ಕೇಕ್ ಆದರೆ ಬಾಕ್ಸಿಗೆ ಹಾಕಿನೂ ತೊಗೊಂಡು ಹೋಗ್ಬೋದು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೆ. ಶಿಶಿರನ್ಗೂ ಒಂದು ವೇಳೆ ಶಾವಿಗೆ ಅವ್ನು ತಿಂದೇ ಇದ್ದರೆ ಪ್ಯಾನ್ ಕೇಕ್ ತಿನ್ಕೋತಾನೆ. ಶುಭನ್ಗೂ ಅದನ್ನು ತಿನ್ನಿಸ್ಬೋದು ಈಸಿಯಾಗಿ. ಆ್ಯಂಡ್ ಅದರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಅದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡಿಲ್ಲ. ಸಿಂಪಲ್ಲಾಗಿ ಬೇಕಿದ್ರೆ ಹೇಳ್ತೀನಿ. ನಂತರ ಇಲ್ಲಿ ಶಾವಿಗೆಗೆ ಟೊಮೆಟೊ ಹಾಗೂ ಕ್ಯಾರೆಟ್ ತುರಿದು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾರ್ಮಲ್ ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡೋದು. ಕೆಲವೊಬ್ಬರು ಟೊಮೆಟೊ ಹಾಕೋದಿಲ್ಲ, ಬಟ್ ನನಗೆ ಟೊಮೆಟೊ ಇಷ್ಟ, ಹಾಗಾಗಿ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು, ಶಾವಿಗೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟನ್ನು ಕೂಡ ಈ ಟೈಮ್ಗೆ ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಕುದಿಯುತ್ತಲ್ವ, ಈಗ ನಾವು ಶಾವಿಗೆಯನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅಷ್ಟೇ ಸಿಂಪಲ್ಲಾಗಿ ಮಾಡಬಹುದು. ನಿಮಗೆ ಸ್ವಲ್ಪ ಉದ್ರುದ್ರಿಯಾಗಿ ಬೇಕು ಅಂದರೆ ಕೊನೆಗೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ಉದ್ರುದ್ರಿಯಾಗಿರುತ್ತೆ. ನಂತರ ಇಲ್ಲಿ ಪ್ಯಾನ್ ಕೇಕ್ ಕೂಡ ರೆಡಿಯಾಗಿದೆ. ಇದು ಬನಾನಾ, ಎಗ್, ಆಮೇಲೆ ಗೋಧಿ ಹಿಟ್ಟು ಇದಿಷ್ಟನ್ನು ಮಿಕ್ಸ್ ಮಾಡೋದು. ಹಾಗೆ ಪ್ಯಾನ್ ಕೇಕ್ ಮಾಡೋದಷ್ಟೇ. ನಾನು ನೆಕ್ಸ್ಟ್ ಯಾವಾಗಾದರೂ ಮತ್ತೊಂದು ಸಲ ಮಾಡಿದಾಗ ನಾನು ನಿಮಗೆ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕ್ಲೋಸ್ ಮಾಡಿಕೊಂಡ್ರೆ ಒಂದು ಈಸಿಯಾಗುತ್ತೆ. ಆ್ಯಂಡ್ ಮಾರ್ನಿಂಗಲ್ಲಿ ಮಕ್ಕಳಿಗೆ ಬೇರೆ ತಿಂಡಿಗಳು ತಿಂದೇ ಇದ್ದಾಗ ಇದನ್ನು ನಾವು ಈಸಿಯಾಗಿ ಮಾಡಬಹುದು. ಆ್ಯಂಡ್ ಚೆನ್ನಾಗಿ ತಿಂತಾರೆ ಕೂಡ. ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು ಹಾಗೂ ಪ್ಯಾನ್ ಕೇಕ್ ರೆಡಿಯಾಗಿದೆ. ಇಬ್ಬರಿಗೂ ಇದನ್ನು ತಿನ್ನಿಸಿ ಪ್ಯಾನ್ ಕೇಕ್ 1-2 ಬಾಕ್ಸಿಗೆ ಹಾಕ್ಕೊಂಡೆ ಅಂದರೆ ಹೋಗೋ ದಾರಿಯಲ್ಲಿ ಮಕ್ಕಳಿಗೆ ಸ್ವಲ್ಪ ತಿನ್ನಿಸ್ಕೊಡ್ಬೋದು ಅಂತ. ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ನ ನೆನೆ ಹಾಕ್ತಾಯಿದ್ದೆ. ಇದರಲ್ಲಿ ಬಾದಾಮಿ, ಗೋಡಂಬಿ, ಆಮೇಲೆ ಅಂಜೂರ ಇರ್ಬೋದು, ಡ್ರೈ ಅಂಜೂರ ಬರುತ್ತಲ್ಲ ಅದು, ಹಾಗೂ ಬ್ಲ್ಯಾಕ್ ಗ್ರೇಪ್ಸ್, ಬ್ರೌನ್ ಗ್ರೇಪ್ಸ್ ಆ್ಯಂಡ್ ಪಿಸ್ತಾ ಇದಿಷ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಿವಿ ಫ್ರೂಟ್ನೂ ಕೂಡ ಡ್ರೈ ಕಿವಿ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೆ, ಬಟ್ ಅದು ಖಾಲಿಯಾಗಿತ್ತು, ಹಾಗಾಗಿ ಇದಿಷ್ಟನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಇದನ್ನು ವೀಕ್ಲಿ ಟ್ವೈಸ್ ಕೊಟ್ಟರೆ ಸಾಕು. ನೀವು ನಿಮ್ಮ ಮಕ್ಕಳಿಗೆ ಕೊಡೋದಾದರೆ ಒಂದೊಂದೂ 2 ಕಾಳು ಹಾಕೋದಷ್ಟೇ. ಬಾದಾಮಿ 1-3 ಆ್ಯಂಡ್ ಗೋಡಂಬಿ 1-2 ಹಾಗೆ. ಮಗುಗೆ ಎಷ್ಟು ಬೇಕು ಅನಿಸುತ್ತೆ ಅಲ್ವಾ ನಿಮಗೆ, ಅಷ್ಟು ಕೊಟ್ಟರು ಸಾಕು. ಇದನ್ನು ಹೀಗೆ ನೀರಲ್ಲಿ ನೆನೆ ಹಾಕಿ ಮಿಲ್ಕ್ ಶೇಕ್ ಮಾಡಿ ಕೂಡ ಮಕ್ಕಳಿಗೆ ಕೊಡಬಹುದು, ಅಥವಾ ಪ್ಯೂರಿ ಥರ ಮಾಡಿ ಕೂಡ ಈವ್ನಿಂಗ್ ಸ್ನ್ಯಾಕ್ ಥರ ಕೊಡಬಹುದು. ನೀವು ಇದನ್ನು ಒಂದು 7 to 8 hours ನೆನಿಬೇಕು. ಅಷ್ಟು ನೆನೆದ್ರೆ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಆಗುತ್ತೆ. ಇದೆಲ್ಲ ಆದ ನಂತರ ಹೊರಟಿದ್ವಿ. ಟ್ರೈನಲ್ಲೇ ಹೋಗ್ತಾ ಇರೋದು. ಶಿಶಿರ ನನ್ನ ಜೊತೆ ಕೂತಿದ್ದ, ಹಾಗೂ ಶುಭ ಅವ್ರ ಅಪ್ಪನ ಜೊತೆ ಕೂತಿದ್ದ. ಸೀಟ್ ಎಲ್ಲೋ ಬುಕ್ ಮಾಡಿನೇ ಹೊರಟಿದ್ದು ನಾವು, ಬಟ್ ಸೀಟ್ ಅವ್ರಿಗೊಂದು ಕಡೆ ನನಗೊಂದು ಕಡೆ ಹಾಕಿ ಸಿಕ್ತು. ಬಟ್ ಒಂದೇ ಬೋಗಿನಲ್ಲೇ ಸಿಕ್ಕಿದೆ. ಅದು ಸ್ವಲ್ಪ ಗಮನಿಸಲಿಲ್ಲ ಅನಿಸುತ್ತೆ ಬುಕ್ ಮಾಡಬೇಕಾದ್ರೆ, ಬಟ್ ಇಟ್ಸ್ ಓಕೆ. ನಾನು ಇಲ್ಲಿ ಕೂತಿದ್ದೀನಿ, ಅವ್ರು ನನಗೆ ಆಪೋಸಿಟಲ್ಲಿ ಕೂತಿರ್ತಾರೆ. ಶಿಶಿರನ್ಗೆ ಫುಲ್ ಎಂಜಾಯ್, ಊರಿಗೆ ಹೋಗ್ತಾ ಇದ್ದೀವಿ ಅಂಥೇಳಿ. ಅಜ್ಜಿ ಮನೆ ಅಂದರೆ ಅವನಿಗೆ ಭಾರಿ ಖುಷಿ, ಹಾಗಾಗಿ ಅವ್ನು ಆರಾಮಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾನೆ. ಅವ್ನ ಶಾಲೆ ಎಲ್ಲ ಮುಗಿದಿತ್ತು, ಇನ್ನು ರಿಸಲ್ಟ್ ಒಂದು ವೆಯ್ಟ್ ಮಾಡಬೇಕಿತ್ತು. ರಿಸಲ್ಟಿಗೆ ಮತ್ತೆ ಬಂದ್ರಾಯ್ತು ಅಂಥೇಳಿ ಅಜ್ಜಿ ಮನೆಗೆ ಹೊರಟಿದ್ವಿ.
ಬ್ಯಾಂಗ್ಳೂರಿಂದ ಅರಸೀಕೆರೆಗೆ ಹೊರಟಿದ್ದೀವಿ. ಈಗ ಯಾಕೆ ಅಂತ ಹೇಳಿದರೆ ಶಿಶಿರನಿಗೂ ಹಾಗೂ ಶುಭಾಕೃತಿ ಇಬ್ಬರಿಗೂ ಕೂಡ ಕೂದಲು ತೆಗೆಸೋದು ಹಾಗೂ ಕಿವಿ ಚುಚ್ಚೋ ಪ್ರೋಗ್ರಾಮ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಮನೆಯಲ್ಲೇ ಒಂದಷ್ಟು 100 to 200 ಜನಕ್ಕೆ ಕರೆದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋ ಥರ ಫಂಕ್ಷನ್ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಹೊರಟಿದ್ದೀವಿ. ಶಿಶಿರ ನನ್ನ ಜೊತೆಗಿದ್ದ, ಶುಭ ಅವ್ರ ಅಪ್ಪನ ಜೊತೆ ಕೂತಿದ್ದಾನೆ. ಹಾಗೂ ಕೂರೋಕ್ಕಾಗದೆ ಅಲ್ಲಿ ನೋಡಿ ಎತ್ಕೊ ಬರ್ತಾ ಇದ್ದಾರೆ ಅವರು. ಅಳ್ತಾ ಇದ್ದ, ಸ್ವಲ್ಪ ಥಂಡಿ ಇತ್ತು ಬೇರೆ, ಹಾಗಾಗಿ ಫುಲ್ ಸ್ವೆಟರು ಇದೆಲ್ಲ ಹಾಕಿ ಕರ್ಕೊಂಡು ಬಂದಿದ್ದೆ. ಹಾಗಾದರೂ ಕೂರ್ತಾ ಇಲ್ಲ ತುಂಬ ಹೊತ್ತು. ಅವರು ಇವರು ಅಂಥೇಳಿ ಏನೇನೋ ತೋರಿಸಿ ಅವರಪ್ಪ ಸಮಾಧಾನ ಮಾಡ್ತಾ ಇದ್ದಾರೆ. ಕೊನೆಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅವ್ರ ಹತ್ರ ಶಿಶಿರನ್ ಕೊಟ್ಟು ನನ್ನ ಹತ್ರ ಶುಭ ಆಟ ಆಡ್ತಾ ಇದ್ದ. ಹೀಗೆ ಹಿಂಗೂ ಜರ್ನಿ ಮುಗಿಸಿ ಮನೆಗೆ ಹೋಗೋಷ್ಟರಲ್ಲಿ ಸಾಕಾಗೋಗಿತ್ತು. ಹಿಂಗೂ ತಂದಿದ್ದೆ ಅಲ್ವಾ ಪ್ಯಾನ್ ಕೇಕ್, ಅದು ಇದು ತಿನ್ನಿಸಿ ಕರ್ಕೊಂಡು ಹೋದೆ. ಆ್ಯಂಡ್ ಹಾಲನ್ನು ತಂದಿದ್ದೆ, ಅದನ್ನು ಕೂಡ ಕುಡಿದಿದ್ದ ಶುಭ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಫಸ್ಟು ಕೂದಲು ತೆಗ್ಸೋಕ್ಕೆ ಮುಂಚೆ ಈ ರೀತಿಯಾಗಿ ಒಂದು ಪೊಂಗಲ್ ಇಡ್ತೀವಿ ನಮ್ಮಲ್ಲಿ. ಮುನೀಶ್ವರ ದೇವರಿಗೆ ಪೂಜೆ ಮಾಡಿ ನಂತರ ಪೊಂಗಲ್ ಇಡೋದು. ಹಾಗಾಗಿ ಎಲ್ಲರೂ ಬಂದಿದ್ದರು, ನೋಡ್ತಾ ಇರ್ಬೋದು. ತುಂಬಾ ಖುಷಿಯಾಗಿತ್ತು. ಮಕ್ಕಳಿಗೆಲ್ಲನೂ ಕೂಡ ಏನೋ ಹೊಸದಾಗಿದೆಯಲ್ವಾ ಅಂಥೇಳಿ ತುಂಬಾ ಎಂಜಾಯ್ ಮಾಡಿದರು. ಮಕ್ಕಳು ಇರ್ಬೋದು, ನಾವು ಅಷ್ಟೇ. ಸುಮಾರು ದಿನ ಆಗಿತ್ತು ಈ ಥರ ತೋಟದಲ್ಲಿ ಹೋಗಿ ಅಡುಗೆ ಮಾಡಿ ತಿಂದು ಹಾಗೆಲ್ಲ. ಹಾಗಾಗಿ ಇದೊಂಥರ ಡಿಫ್ರೆಂಟ್ ಆಗಿತ್ತು. ಅಲ್ಲೇ ಪೊಂಗಲಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸಿ ನಂತರ ಕೂದಲು ತೆಗೆಸೋ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು. ಇಲ್ಲೇ ಆಗಿದ್ದು ಎಡ್ವಟ್ಟು. ನಾವು ಮಾಡಿದ ತಪ್ಪು ಏನು ಅಂತ ಹೇಳಿದರೆ, ಶಿಶಿರನ್ಗೆ 4 ವರ್ಷ ಆದಮೇಲೆ ಕೂದಲು ತೆಗೆಸೋ ಪ್ರೋಗ್ರಾಮ್ನ ಪ್ಲ್ಯಾನ್ ಮಾಡಿದ್ವಿ. ತುಂಬ ತಪ್ಪು ಮಾಡಿದ್ವಿ. ಶಿಶಿರಂತೂ ಸರಿ ಹಠ ಮಾಡೋಕ್ಕೆ ಶುರು ಮಾಡ್ದ. ಕೂದಲು ತೆಗಿಯೋಕ್ಕೆ ಬಿಡಲಿಲ್ಲ. ಅರ್ಧ ಕೂದಲು ಅಷ್ಟೇ ತೆಕ್ಕೊಂಡಿದ್ದು. ಆಮೇಲೆ ಬೇಡವೇ ಬೇಡ ಅಂಥೇಳಿ ಹಠ ಅಂದರೆ ಹಠ. ಅವನವತ್ತು ಕೂದಲೇ ತೆಗಿಯೋಕ್ಕೆ ಬಿಡಲಿಲ್ಲ. ಹಾಗೂ ಅರ್ಧ ಕೂದಲು ಮಾತ್ರ ತೆಗೆಸ್ಕೊಂಡ. ಅದಾದಮೇಲೆ 1 ಗಂಟೆ 2 ಗಂಟೆ ಹಾಗೆ ಆಟ ಆಡ್ತಾ ಇದ್ದ. ನಮಗಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ, ವಿಚಿತ್ರವಾಗಿ ಕಾಣಿಸ್ತಾ ಇದ್ದ. ಅರ್ಧ ಕೂದಲು ತೆಗೆದಿದ್ದಾನೆ, ಅರ್ಧ ಕೂದಲು ತೆಗೆದಿರಲಿಲ್ಲ. ಮಾಡೋಕ್ಕೆ ಒಪ್ಪೋದೇ ಇಲ್ಲ ಅಂತೇಳಿ. ಆಮೇಲೆ ನಂತರ ಶುಭಂಗೆಲ್ಲ ಮತ್ತು ಮೈದ್ನನ ಮಗಂಗೂ ಕೂಡ ಅವತ್ತೇ ಕೂದಲು ತೆಗೆಸೋ ಪ್ಲ್ಯಾನಲ್ಲಿತ್ತು. 3 ಜನರಿಗೆ, ಶಿಶಿರಂಗೆ, ಶುಭಾಕೃತ್ ಹಾಗೂ ಅವನ ಹೆಸರು ಅಥರ್ವ ಅಂತ. ಅವನಿಗೂ ಕೂಡ ಕೂದಲು ತೆಗೆಸೋದಿತ್ತು. ಹಾಗಾಗಿ ಅಥರ್ವ ಹಾಗೂ ಶುಭಾಕೃತ್ ಕೂತ್ಕೊಂಡು ಕೂದಲು ತೆಗೆಸೋದನ್ನು ನೋಡಿದ ಮೇಲೆ ಕೊನೆಗೆ ಅವನು ತೆಗೆಸೋದಕ್ಕೆ ಏನೇನೋ ಹೇಳಿ ಒಪ್ಪಿಸಿ ಕೊನೆಗೆ ಅವನ್ನ ಕೂರಿಸಿ ತೆಗ್ಸೋಕ್ಕೆ ಒಪ್ಕೊಂಡ. ತೋಟದಲ್ಲಿ ಕೂದಲು ತೆಗೆದಾದ ನಂತರ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಕ್ಲೀನಾಗಿ ಸ್ನಾನ ಎಲ್ಲ ಮಾಡಿಸಿ ಗಂಧ ಹಚ್ತಾರಲ್ವ ಅವೆಲ್ಲ ಹಚ್ಚಿ ಆದಮೇಲೆ ಕಿವಿ ಚುಚ್ಚೋ ಪ್ರೋಗ್ರಾಮ್ನ ಮನೇಲಿ ಪ್ಲ್ಯಾನ್ ಮಾಡಿದ್ವಿ. ಈಗ ಶುಭನಿಗೆ ಕಿವಿ ಚುಚ್ತಾ ಇರೋದು. ಶಿಶಿರನ್ಗೆ ಕಿವಿ ಚುಚ್ಚೋ ಕ್ಲಿಪ್ ಮಿಸ್ ಆಗಿದೆ. ಸಿಕ್ಕರೆ ಖಂಡಿತ ಮುಂಬರುವ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಕಿವಿ ಚುಚ್ಚಿದ್ದಾದ ನಂತರ ಅಲ್ಲಿ ಮಾಡಿದ್ವಲ್ಲ ಪೊಂಗಲ್, ಅದು ಹಾಗೂ ಇಲ್ಲಿ ಹೂವು, ಹಣ್ಣು, ಹಂಪಲು, ತೆಂಗಿನಕಾಯಿ, ಮಕ್ಕಳಿಗೆ ಬಟ್ಟೆ ಇರ್ಬೋದು ಆ್ಯಂಡ್ ಒಡವೆ, ಇದನ್ನೆಲ್ಲ ಇಟ್ಟು ನಾವು ಮಕ್ಕಳಿಗೆ ಒಂದು ಸಲ ಆರತಿ ಮಾಡಿಬಿಡೋ ಪ್ರೋಗ್ರಾಮ್ ಇತ್ತು. ಹಾಗಾಗಿ ಇಲ್ಲೆಲ್ಲನೂ ಕೂಡ ಅರೇಂಜ್ ಮಾಡಿದ್ವಿ. ಇದೆಲ್ಲ ಪ್ರೋಗ್ರಾಮ್ ಆದ ನಂತರ ಬಂದವ್ರಿಗೆಲ್ಲ ಊಟದ ಅರೇಂಜ್ಮೆಂಟ್ಗಳನ್ನೂ ಕೂಡ ಮಾಡಿದ್ವಿ. ನಾನ್ ವೆಜ್ ಅಡುಗೆನ ಮಾಡೋದು. ನಮ್ಮಲ್ಲಿ ನಾನ್ ವೆಜ್ ಅಡುಗೆ ಮಾಡುವಂಥ ಒಂದೇ ಒಂದು ಪ್ರೋಗ್ರಾಮ್ ಅಂದರೆ ಇದೇನೆ, ಈ ಕೂದಲು ತೆಗೆಸಿ ಕಿವಿ ಚುಚ್ಚೋ ಪ್ರೋಗ್ರಾಮಲ್ಲಿ ಮಾತ್ರ ನಾನ್ ವೆಜ್ ಅಡುಗೆ ಮಾಡೋದು. ಹಾಗಾಗಿ ಅದೆಲ್ಲ ಮುಗಿದ ನಂತರ ಇದು ನೆಕ್ಸ್ಟ್ ಡೇ ಶುಭನ್ ಬರ್ಡೇ ದಿನ. ಇದು ಹಿಂದಿನ ದಿನವೇ ಚೆನ್ನಾಗಿ ಗ್ರ್ಯಾಂಡಾಗಿ ಆಗಿದ್ದರಿಂದ ಬರ್ಡೇ ಅಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ, ಸಿಂಪಲ್ಲಾಗೆ ಮುಗಿಸ್ಬಿಟ್ವಿ ಮನೆ ತನಕ ಅಷ್ಟೇ.
ನಾನು ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಏನದು ಅಂತ ಹೇಳಿದರೆ ನಾವು ಬ್ಯಾಂಗ್ಳೂರಿಂದ ಅರಸೀಕೆರೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಹೌದು, ಹಸ್ಬೆಂಡ್ನ ಕೆಲಸದ ಮೇರೆಗೆ ಬ್ಯಾಂಗ್ಳೂರಿಂದ ಅರಸೀಕೆರೆಗೆ ಶಿಫ್ಟ್ ಆಗಬೇಕಾಗಿತ್ತು. ಹಾಗಾಗಿ ಈ ಶಿಫ್ಟಿಂಗ್ ಪ್ರಾಸೆಸ್ನಲ್ಲಿ ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ನನಗೆ ವೀಡಿಯೋಸ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅನಿಸಿತ್ತು. ಹಾಗಾಗಿ ಯಾವುದೇ ವೀಡಿಯೋಸ್ ಆಗಲಿ ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡಿರಲಿಲ್ಲ. ಮೇ ಎಂಡಲ್ಲಿ ಶಿಫ್ಟಿಂಗ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿದ್ದು ನಾವು. ಅದೇ ಆಯಿತು, ಶಿಫ್ಟ್ ಮಾಡಿ ಅದನ್ನು ಆರ್ಗನೈಸ್ ಮಾಡೋದು ಹಾಗೆ ಹೀಗೆ ಅಂತೇಳಿ ಒಂದು 10ರಿಂದ 15 ದಿನ ಬರೀ ಮನೆ ಶಿಫ್ಟಿಂಗ್ ಪ್ರೊಸೆಸ್ಸಲ್ಲೇ ಕಳೆದು ಹೋಯಿತು. ಹಾಗಾಗಿ ಯಾವುದೇ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ಇಂಥ ಶಿಫ್ಟಿಂಗ್ ಟೈಮಲ್ಲಿ ನಾನು ಈ ಬಾಕ್ಸಲ್ಲಿ ಎಲ್ಲವನ್ನು ಕೂಡ ತುಂಬಿಟ್ಟೇ ಬಂದಿದ್ದೆ. ಈ ಮಕ್ಕಳಿಗೆ ಬರ್ಡೇಗೆಲ್ಲ ಬರೋಕ್ಕೆ ಮುಂಚೆನೇ ಈ ರೀತಿಯಾಗಿ ಪ್ಯಾಕ್ ಮಾಡಿಟ್ಟಿದ್ದೆ. ನನ್ನಿಂದ ಆದಷ್ಟು ಈ ಬಟ್ಟೆ ಇರ್ಬೋದು, ರೇಷ್ಮೆ ಸೀರೆಗಳು ಆ್ಯಂಡ್ ಮಕ್ಕಳು ಬಟ್ಟೆ ಇರ್ಬೋದು, ಒಂದಷ್ಟು ಈ 1-3-4 ಡೇಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಈ ಊರಿಗೆ ತೊಗೊಂಡೋಗೋಷ್ಟು ತುಂಬಿಟ್ಕೊಂಡಿದ್ದೆ. ಉಳಿದಿದ್ದೆಲ್ಲ ಬಟ್ಟೆನೂ ಕೂಡ ಈ ರೀತಿ ಕಾಟನ್ ಬಾಕ್ಸಲ್ಲಿ ತುಂಬಿ ಹೊರಗಡೆ ಬರೆದಿದ್ದೆ ನಾನು, ಯಾರ ಬಟ್ಟೆ ಯಾವುದ್ಯಾವುದ್ರಲ್ಲಿ ಇದೆ ಅನ್ನೋದು. ಹೀಗೆಲ್ಲ ಬರೆದಿದ್ದಾಗ ನಿಮಗೆ ಶಿಫ್ಟಿಂಗ್ ಟೈಮಲ್ಲಿ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಆ್ಯಂಡ್ ಈ ರೀತಿಯಾಗಿ ಪ್ಯಾಕ್ ಮಾಡಿಬಿಟ್ರೆ ನೆಕ್ಸ್ಟು ನೀವು ಮನೆ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಪ್ಲ್ಯಾನ್ ನಿಮಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈ ರೀತಿ ತುಂಬಿಡೋದ್ರಿಂದ ನೀವು ಸಪ್ರೇಟಾಗಿ ಒಂದು ಬ್ಯಾಗಲ್ಲಿ 5 to 6 ಡೇಸಿಗೆ ಎಷ್ಟು ಬಟ್ಟೆ ಬೇಕೋ ಆ ರೀತಿ ತೆಗೆದಿಟ್ಕೊಂಡ್ರೆ ವಾಪಸ್ ಅದನ್ನೇ ವಾಶ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಕೊನೆಗೆ ನಾವು ಈ ಬಾಕ್ಸನ್ನು ಓಪನ್ ಮಾಡೋ ಪ್ರೋಸೆಸ್ನ ಇಟ್ಕೊಂಡಿರ್ಬೋದು. ಆಗ ಈಸಿ ಆಗುತ್ತೆ ಶಿಫ್ಟಿಂಗ್ಗೆ ನಿಮಗೆ. ನೀವು ಈ ರೀತಿ ಕಾಟನ್ ಬಾಕ್ಸಲ್ಲಿ ತುಂಬೋದ್ರಿಂದ ಇನ್ನೊಂದು ಈಸಿ ಬೆನಿಫಿಟ್ ಏನು ಅಂತ ಹೇಳಿದರೆ, ಒಳಗಡೆ ಏನಿದೆ ಅನ್ನೋದು ನಿಮಗೆ ಹೊರಗಡೆ ಬರೆದಿರ್ತಿರಲ್ಲ, ಅದರಿಂದನೇ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಯಾವ ಬಾಕ್ಸ್ ಓಪನ್ ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಶುಭ ಇಲ್ಲಿ ಮಲಗಿದ್ದಾನೆ, ಅವ್ನು ಕತ್ತು ಹೊರಗೆ ಹಾಕ್ತಾನೆ, ಎಕ್ತಾನೆ. ಹಾಗಾಗಿ ಇಲ್ಲಿ ನಾನು ತೊಟ್ಲಿನ ತುದಿಯಲ್ಲಿ ಈ ರೀತಿ ಗಂಟು ಹಾಕಿಟ್ಟಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಸಿಗ್ತೀನಿ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.